ಅಂತ ಮತ್ತೆ ಹೇಳಿದ್ದಾರೆ ನೋಡ್ರಿ, ಅವ್ರದ್ದು ಮೊದಲೂ ನಾನು ಹೇಳಿದ್ದೇನೆ, ನಮ್ಮ ಪಾರ್ಟಿಯವರು ನಾವು ಹೇಳಿದ್ದೇವೆ. ಅವರಿಗೆ ಇಲ್ಲಿ 31 ವರ್ಷದ ಹಿಂದೆ ಯಾರೋ ಹೋರಾಟ ಮಾಡಿದರು ರಾಮ ಜನ್ಮಭೂಮಿಗೆ ಅನ್ನೋರು ಅವರಿಗೆ ಸಮಾಜ ವಿದ್ರೋಹಿಗಳನ್ನು ಕಾಣ್ತಾರೆ. ಸಿದ್ದರಾಮಯ್ಯನವ್ರಿಗೆ, ಡಿ ಕೆ ಶಿವಕುಮಾರ್ಗೆ, DJ ಹಳ್ಳಿ KJ ಹಳ್ಳಿಯೊಳಗಿರೋರಿಗೆ ಹುಬ್ಬಳ್ಳಿಯ ಹಳೆ ಹುಬ್ಬಳ್ಳಿ ಪೊಲೀಸ್ ಸ್ಟೇಷನ್ನ ಬೆಂಕಿ ಹಚ್ಚಲಿಕ್ಕೆ ಪ್ರಯತ್ನ ಮಾಡಿದವರು ಅಮಾಯಕರು ಕಾಣ್ತಾರೆ. ಇದರಲ್ಲಿ ಭಾಳ ದುರುದ್ದೇಶ ಇದೆ. ಅಪೀಸ್ಮೆಂಟದ ಪಾಲಿಟಿಕ್ಸದ ತುಷ್ಟೀಕರಣ, ಇದು ತುಷ್ಟೀಕರಣದ ಪರಾಕಾಷ್ಠೆ. ಇದನ್ನು ಅವ್ರೇನು ಮಾಡ್ತಾಯಿದ್ದಾರೆ, ಇದಕ್ಕೆ ಈಗಾಗಲೇ ಜನ ಉತ್ತರ ಕೊಟ್ಟರೆ, ದೊಡ್ಡ ಸಂಖ್ಯೆಯಲ್ಲಿ ಜನ ಬಂದು ಅದರಲ್ಲಿ ಹೋರಾಟದಲ್ಲಿ ಭಾಗವಹಿಸಿದ್ರ ಪರಿಣಾಮ ಇವತ್ತು ಯಾವುದೇ ರೀತಿ ತೊಂದರೆ ಇರಲಾರ್ದಂತೆ ಅವ್ರು ಯಾರು ಒಳಗೆ ಹೋಗಿದ್ರು ಕರಸೇವಕರು, ಅವ್ರು ಹೊರಗೂ ಬರುವಂಗಾಯಿತು. ಮತ್ತು ಬೇರೆದವ್ರನ್ನ ಅರೆಸ್ಟ್ ಮಾಡ್ಬೇಕಂತಿದ್ರು. ಅವರು ಆ ಅರೆಸ್ಟ್ ಮಾಡೋದನ್ನು ಅಧಿಕಾರಿಗಳಿಗೆ ಸ್ಪಷ್ಟ ವಾರ್ನಿಂಗ್ ಕೊಟ್ಟಿದ್ದೆ. ಇದನ್ನ ಮೇಲೆ ಯಾರೋ ಒಬ್ಬರನ್ನ ಅರೆಸ್ಟ್ ಮಾಡಿದರು. ಹುಬ್ಬಳ್ಳಿಯಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ, ಧಾರವಾಡದಲ್ಲಿ ಹೋರಾಟ ಆಗ್ತದಂತೆ. ಆ ನಂತರ ನಿಲ್ಲಿಸಿದರು. ಅಂದರೆ ಅಯೋಧ್ಯೆಯಲ್ಲಿ ಯಾರ್ಯಾರು ಪಾಲ್ಗೊಂಡಿದ್ರು ಅವರೆಲ್ಲರನ್ನೂ ಅರೆಸ್ಟ್ ಮಾಡೋರಿದ್ದರು. ಕಾಂಗ್ರೆಸ್ ಪಾರ್ಟಿಯ ದ್ವಂದ್ವ ನೀತಿ ನೋಡ್ರಿ. ಯಾರು ಕ್ರಿಮಿನಲ್ಸ್ ಇದ್ದಾರೆ, ದೇಶದ್ರೋಹಿಗಳಿದ್ದಾರೆ. KJ ಹಳ್ಳಿಯಲ್ಲಿ ಆ ಸಂದರ್ಭದಲ್ಲಿ ತಮ್ಮ ಶಾಸಕರ ಮನೆಗೆ ಬೆಂಕಿ ಹಚ್ಚಿದವರು, ಇಲ್ಲಿ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಚ್ಚಿದವರು. PFI ಕಾರ್ಯಕರ್ತನ ಬೆಂಬಲಿಸ್ತಾರೆ. ಯಾರು ದೇಶದ್ರೋಹದ ಚಟುವಟಿಕೆಯೇ ಅವರ ಮೂಲ ಉದ್ದೇಶ. ಅವ್ರನ್ನೆಲ್ಲರನ್ನೂ ಬೆಂಬಲಿಸ್ತಾರೆ ಕಾಂಗ್ರೆಸ್ ಪಾರ್ಟಿಯವರು. ಮತ್ತು ಈ ಕರಸೇವಕರನ್ನ ಅರೆಸ್ಟ್ ಮಾಡ್ತಾರೆ ಅಂತಂದರೆ ಇವ್ರ ದುಸ್ಥಿತಿ ಏನದ ಅಂತ ಅರ್ಥ ಆಗುತ್ತೆ.